ಒಂದ್ ಇಡೀ ಚನ್ನಗಿರಿ ತಾಲೂಕಿಗೆ ಸಹಿತ ಅವನು ಒಳ್ಳೇದ್ ಮಾಡ್ಬೋದಾಗಿತ್ತು. ಒಂದ್ ವಾರ ಆಯ್ತು, ಒಬ್ರು ಮುಖ ತೋರಿಸಿಲ್ಲ ಅವನು. ಎಲ್ಲರಿಗೂ ಗೊತ್ತೇ ಇದೆ. ಇಸ್ಕೃತ ಕ್ರಾಮಿ ಏನಿದಾನೆ ಅವನು ಅಪ್ರಾಪ್ತ ಬಾಲಕಿಯರ ಮೇಲೆ ಅಮ್ಜದ್ ಖಾನ್ ಅಂತ ಅಮರ್ ಮೆಡಿಕಲ್ ಅನ್ನು ಅಪ್ರಾಪ್ತ ಬಾಲಕಿಯರು ಬರೀ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ಅವ್ರು ಏನು ಕೃತ್ಯಗೊಳಿಸ್ತಿದ್ದಾನೆ ಅದನ್ನೆಲ್ಲ ರೊಚ್ಚಿಗೆದ್ದು ನಾವೆಲ್ಲ ಮಹಿಳಾ ಸಂಘದವರು ಎಲ್ಲ ಸೇರ್ಕೊಂಡು ನಮ್ಮ ಕೈಲೇ ಬಿಟ್ಟಿದ್ರೆ ನಾವು ನಮಗೆ ಕೇಳೋ ಅವಶ್ಯಕತೆ ಏನಿಲ್ಲ. ಅವ್ರು ಗಲ್ಲಿಗೆ ಏರಿಸಿ ಅಂತೇಳಿ ನಾವೇನು ಕೊಡ್ತಿದ್ವಿ ಆವೇಶನ ನಮ್ಮರು ತಪ್ಪು ಮಾಡಿಬಿಟ್ಟಿದ್ದಾರೆ. ಅವ್ರು ಕಂಪ್ಲೇಂಟ್ ಮಾಡಿ ಅವ್ನು ಜೈಲಿಗೆ ಕಳಿಸಿದ್ದಾರೆ. ಅವ್ನು ಮಾಡಿದ್ರು ನಾವೇ ಚೂರು ಮಾಡಿ ಹಾಕ್ತಿದ್ವಿ. ನಮ್ಮನ್ನು ಯಾರು ಅರೆಸ್ಟ್ ಮಾಡ್ತಾರೋ ನಾವು ನೋಡ್ತಿದ್ವಿ. ಅವನಿಗೆ ನಮ್ಮ ಹಿಂದೂ ಮಕ್ಕಳೇ ಬೇಕಾಗಿತ್ತು. ಅವನಿಗೆ ಅವ್ರು ಮುಸ್ಲಿಂ ಮಕ್ಕಳನ್ನು ಬಿಟ್ಟು ಇದೇ ತರ ನೋಡೋಣ. ಅವ್ರು ಮಾತ್ರ ಬುರ್ಕ ಹಾಕೊಂಡು ಮುಚ್ಚಿಟ್ಕೊಂಡು ಒಳ ಬಿಡ್ಕೊಂತಾರೆ. ನಮ್ಮ ಹಿಂದೂ ಹೆಣ್ಮಕ್ಳು ಅವ್ರಿಗೆ ಪುಕ್ಷಟೆ ಸಿಕ್ಕಿದ್ದಾರೆ ಈ ರೀತಿ ಮಾಡ್ಲಿಕ್ಕೆ. ಅವ್ರು ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ? ಎಲ್ಲೋದ್ರೂ ಸಹಿತ ನಮ್ಮ ಹಿಂದೂ ಮಕ್ಕಳಿಗೆ ಅನ್ಯಾಯ ಆಗ್ತಾನೆ ಇದೆ. ಅವ್ನು ಎಲ್ಲಿರ್ತಾರೋ ಎಲ್ಲ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಕಂಪ್ಲೇಂಟು ಇದು ಸಹಿತ ನ್ಯಾಯ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇಲ್ಲ. ಅವನಿಗೆ ನಮ್ಮಂತ ಹಿಂದೂ ಮಕ್ಕಳೇ ಸಾಕು ಅವ್ರನ್ನೆಲ್ಲ ನಾವು ಒಡಿಸಾಯಿಸ್ಲಿಕ್ಕೆ. ನಾನು ಇಷ್ಟು ಎಲ್ಲರೂ ಆಗಲಿ ಖಂಡಿಸೋಣ. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳಾಗ್ಲಿ ಆ ಮುಸ್ಲಿಮ್ಸ್ ಎಲ್ಲಿ ಇರ್ತಾರೋ ಅಲ್ಲಿ ಅವ್ರು ಆ ತಕ್ಷಣಕ್ಕೆ ಎಲ್ಲರನ್ನೂ ಖಂಡಿಸೋಣ ಅಂತ ನಾನು ಕೇಳ್ಕೊಳ್ತೀನಿ. ಈ ಸರ್ಕಾರ ಸರಿ ಇಲ್ಲ. ನಮಗೆ ಎಷ್ಟು ಜನ ಹೆಣ್ಮಕ್ಳಿಗೆ ಈ ಸರ್ಕಾರ ಬಂದ್ಮೇಲಿಂದ ಈಗ ಸಿದ್ದರಾಮಯ್ಯ ಹೋಗೋದು ಬೇಡ, ನಮ್ ಲೋಕಲ್ MLA ಅದಾದ ತಕ್ಷಣನೇ ನಮಗೆ ಬಂದು ಪ್ರೆಸ್ಸಿಗೂ ಒಂದ್ ಇಡೀ ಚನ್ನಗಿರಿ ತಾಲೂಕಿಗೆ ಸಹಿತ ಅವನು ಒಳ್ಳೇದ್ ಮಾಡ್ಬೋದಾಗಿತ್ತು. ಒಂದ್ ವಾರ ಆಯ್ತು, ಒಬ್ರು ಮುಖ ತೋರಿಸಿಲ್ಲ ಅವನು MLA ಆದವನು. ಅವನಿಗೆ ರೆಸ್ಪೆಕ್ಟ್ ಕೊಡೋದೇ ತಪ್ಪಾಗಿದೆ ನಮ್ಮ ಚನ್ನಗಿರಿ ತಾಲೂಕಲ್ಲಿ. ಖಂಡಿತ ಈ ಸರಿ ಬಹಳ ಖಂಡಿಸ್ಬೇಕಾಗಿದೆ ಅವರಿಗೆ. ಯಾವುದೇ ಸಮುದಾಯ ಆಗಲಿ ಅದಕ್ಕೆ ತನ್ನ ದೇಶ ಸಂಸ್ಕೃತಿ ತನ್ನ ನಡವಳಿಕೆಗಳು ಮರೆತು ಹೋದ್ರೆ, ತನ್ನ ಸಂಸ್ಕೃತಿನ ಮರೆತರೆ ಆ ಒಂದು ಸಂಸ್ಕೃತಿ ಜಗತ್ತಿನ ಭೂಪಟದಿಂದನೇ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಸಾವಿರಾರು ವರ್ಷದ ದಾಸ್ಯಕ್ಕೆ ಒಳಗಾದ್ರೂ ಕೂಡ ಈ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಏನಿದೆ ಇದು ಇವತ್ತಿಗೂ ತನ್ನ ತನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದೆ. ಕಾರಣ ಆಯಾಯ ಕಾಲಘಟ್ಟದಲ್ಲಿ ಬಂದಂತ ಮಹಾಪುರುಷರು, ಧೀರರು, ಕ್ರಾಂತಿಕಾರಿಗಳು, ಋಷಿಮುನಿಗಳು ಈ ಹಿಂದೂ ಸಂಸ್ಕೃತಿಗೆ ತಮ್ಮ ಜೀವದಾನವನ್ನ ಅರ್ಪಿದ್ದಾರೆ. ಈ ಬಲಿದಾನವನ್ನ ನಾವು ನೆನೆಸ್ಕೊಂಡ್ಬಿಟ್ಟು ನಾವು ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿದೆ. ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು, ತಾಯಂದಿರು, ಕಾಲೇಜಿನಲ್ಲಿ ಓದೋ ಮಕ್ಕಳು ಬಹಳ ಜಾಗೃತರಾಗಬೇಕಾಗಿದೆ. ಕಳೆದ 100 ವರ್ಷಗಳಿಂದ ಯಾವುದೇ ಪ್ರಚಾರ ಆಡಂಬರ ಇಲ್ಲದೆ ವಿಶ್ವ ಹಿಂದೂ ಪರಿಷತ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಜಾಗೃತ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಇವತ್ತು ನಾವು ಎಷ್ಟು ಗಟ್ಟಿಯಾಗಿದ್ದೀವೋ ಅಷ್ಟೇ ನಮ್ಮ ಸಮಸ್ಯೆಗಳು ಇದೆ. ಶಕ್ತಿ ನಮ್ಮ ಋಷಿ ಮುನಿಗಳು ಆಧ್ಯಾತ್ಮಿಕ ಶಕ್ತಿಯಿಂದ ಈ ಭಾರತವನ್ನ ಕಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಕೂಡ ನಮ್ಮ ತನವನ್ನ ಉಳಿಸ್ಕೊಂಡಿದ್ದೀವಿ. ಜಗತ್ತಿನಲ್ಲಿ 100 ಸಂಸ್ಕೃತಿಗಳು, ಉಪ ಸಂಸ್ಕೃತಿಗಳು ನಾಶ ಆಗಿ ಹೋಗಿದೆ, ಆದ್ರೆ ಹಿಂದೂ ಸಂಸ್ಕೃತಿ ಮಾತ್ರ ಉಳಿದಿದೆ. ಆದರೂ ಕೂಡ ನಮ್ಮ ಆಲಸ್ಯದಿಂದ ಈ ತರಹದ ಘಟನೆಗಳು ನಮ್ಮ ಊರಲ್ಲಿ ನಡೀತಾ ಇದೆ. ಇನ್ನು ಮುಂದೆ ಈ ಘಟನೆಗಳು ನಡೆಯದ ಹಾಗೆ ನಾವು ಜಾಗೃತರಾಗಬೇಕು. ಇಲ್ಲಿ ಏನು ಸೇರಿದೀವಿ, ನಮ್ಮ ತಾಯಂದ್ರು ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳಬೇಕು. ನಾವು ಯಾರ ಜೊತೆ ಸ್ನೇಹ, ವಿಶ್ವಾಸ, ವ್ಯಾಪಾರ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳನ್ನ ಕಳ್ಕೊಳ್ಳುವಂತ ಸಂದರ್ಭಗಳು ಬರುತ್ತೆ. ಎಲ್ಲರೂ ಇಷ್ಟು ಎಲ್ಲ ಬೇರೆ ಬೇರೆ ಸಂಘಟನೆಗಳಿಂದನೂ ಇವತ್ತು ನಮಗೆ ಸಹಕಾರ ಸಿಕ್ಕಿದೆ. ಯಾಕೆಂತ ಹೇಳಿದ್ರೆ ಈ ವಿಚಾರ ಆ ಥರ ಇದೆ. ನಿಜವಾಗ್ಲೂ ನಾವೆಲ್ಲ ಹಿಂದೂಗಳು ತಲೆ ತಗ್ಗಿಸಬೇಕಾದಂತ ಸಮಯ ಇದು. ಬರಬಾರ್ದಾಗಿತ್ತು, ಆದ್ರೂ ಬಂದಿದೆ. ಈಗಲಾದ್ರೂ ಜಾಗೃತರಾಗಬೇಕು. ಏನು ಈ ಅಂಶದನ್ನ, ಈ ಮನುಕುಲ ವಿರೋಧಿ, ಈ ಕಾಮಪಿಕ್ಕ
ಪಿಶಾಚಿ ಈ ತರಹ ಕೃತ್ಯ ಮಾಡಿದ್ದಾನೆ. ಅದನ್ನ ಖಂಡಿಸ್ಬಿಟ್ಟು ಇವತ್ತು ಚನ್ನಗಿರಿ ಬಂದ್ ಹಾಗೂ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡು ಈ ಯಶಸ್ವಿಯಾಗಿದೆ. ಇದಕ್ಕೆ ರೈತ ಸಂಘದ ವತಿಯಿಂದ TSS ಸಂಘದ ಬಹಳಷ್ಟು ಸಂಘಟನೆಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾಮುಕ ನಮ್ಮ ಸಂಘಟನೆಯವ್ರು ಹೇಳ್ತಾ ಇದ್ರು, ಅದು ನಾವು ಇದು ಮೈಕ್ನಾಗ ಹೇಳಕ್ಕಾಗಲ್ಲ, ಒಂದೇನು ಕಿತ್ತಾಕ್ಬೇಕು ಅಂತ ಹೇಳಿದ್ರಲ್ಲ, ಅದನ್ನ ಕಿತ್ತಾಕಿ ಗಲ್ಲಿಗೆ ಏರಿಸ್ಬೇಕು. ಇದು ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಕೊಡಬೇಕು. ಈ ಹೋರಾಟ ನಿರಂತರವಾಗಿರ್ಲಿ, ಸಮಾಜಮುಖಿಯಾಗಿರ್ಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಯೋಜಿಸಿರುವ ಈ ಒಂದು ಚನ್ನಗಿರಿಯ ಬಂದ್ ಹಾಗೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹಿಂದೂಗಳಿಗೆ ಏನೇ ತೊಂದರೆ ಆದ್ರೂ ನಾವು ಜೀವ ಕೊಡಕು ಸಿದ್ಧ ಅಂತಂದೇಳಿ ಬಂದಿರ್ತಕ್ಕಂಥ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರಿಗೆ ವಂದನೆಯನ್ನು ಸಲ್ಲಿಸ್ತಾ, ಈ ದಿನ ಏನು ಅಮ್ಜದ್ ಅನ್ನೋ ಒಬ್ಬ ಪಾಪಿ ಸಣ್ಣ ಸಣ್ಣ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ ಅತ್ಯಾಚಾರ, ದೌರ್ಜನ್ಯ, ಅದರ ಬಗ್ಗೆ ನಾವು ಒಂದಿಷ್ಟು ಆಳವಾಗಿ ಚಿಂತನೆಯನ್ನು ಮಾಡಬೇಕು. ಅಮ್ಜದ್ ಅನ್ನು ಮುಗಿಸಿದ ತಕ್ಷಣ ಈ ಸಮಸ್ಯೆಗೆ ಪರಿಹಾರ ಏನು ಸಿಗಲ್ಲ. ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದ್ರೆ ನಾವೇನು ಕೋಟಿ ಕೋಟಿ ಹಿಂದೂಗಳಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಬೇಕು. ಇವತ್ತು ಒಂದು ವ್ಯವಸ್ಥಿತವಾದಂತ ಪಿತೂರಿ ದೇಶದ ಮೇಲೆ ನಡೀತಾ ಐತಿ. ಯಾರ್ಯಾರು ಹಿಂದೂ ಹೆಣ್ಮಕ್ಳಿದ್ದಾರೆ, ಯಾರ್ಯಾರು ಹಿಂದೂಗಳಿದ್ದಾರೆ ಅವರನ್ನ ಕಾಪೀರರು ಅಂತಂದೇಳಿ ಬದುಕಲಿಕ್ಕೆ ನಾವಷ್ಟೇ ಆರ್ಯರು, ಕಾಪೀರರು ಯಾರು ಜೀವಂತ ಇರಬಾರ್ದು ಅನ್ನೋ ಒಂದು ತಂತ್ರದ ಮೇಲೆ ಒಂದು ಆರ್ಗನೈಸ್ ನಡೀತಾ ಐತಿ. ಅವ್ರ ಉದ್ದೇಶ ಏನಂದ್ರೆ 2047ಕ್ಕೆ ಈ ದೇಶವನ್ನ ಇಸ್ಲಾಮೀಕರಣ ಮಾಡಬೇಕು ಅನ್ನೋದವ್ರದ್ದು. ಆದ್ರೆ ಅವರ ಏನು ಕನಸು ಐತಿ ಇಸ್ಲಾಮೀಕರಣದ ಕನಸು, ಆ ಕನಸನ್ನ ನುಚ್ಚು ನೂರು ಮಾಡ್ತಕ್ಕಂಥ ಶಕ್ತಿ ನಮ್ಮ ಹಿಂದೂಗಳಲ್ಲಿ ಐತಿ. ಒಂದು ಸತ್ಯವನ್ನು ಹೇಳ್ತೀನಿ, ಇವತ್ತು ದಾವಣಗೆರೆಯಲ್ಲಿ ಗಣಪತಿ ಮೆರವಣಿಗೆ ಬರ್ತಾ ಇರಬೇಕಾದ್ರೆ ನೀವು ಕಲ್ತೋರ್ತೀರಿ. ಅಯೋಧ್ಯೆಯ ರಾಮಜ್ಯೋತಿ ರಥಯಾತ್ರೆಯಲ್ಲಿ ರಥಯಾತ್ರೆ ಬಂದಂತ ಸಂದರ್ಭದಲ್ಲಿ ಕಲ್ತೋರಿದ್ರಿ. ಗೋಧ್ರದಲ್ಲಿ ರಾಮನ ಕರಸೇವೆ ಮಾಡ್ಕೊಂಡು ವಾಪಸ್ ಹೋಗ್ತಕ್ಕಂತ 58 ಕರಸೇವಕರನ್ನ ಆ ರೈಲನ್ನು ನಿಲ್ಲಿಸಿ ಅದಕ್ಕೆ ಬೆಂಕಿ ಹಚ್ಚಿ ಜೀವಂತ ಸುಟ್ರಿ. ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ನಾನೊಂದು ಎಚ್ಚರಿಕೆಯನ್ನು ಕೊಡ್ತೀನಿ, ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ಗೋಧ್ರವನ್ನು ಮರಿಬೇಡ್ರಿ. ಗೋಧ್ರ ಆದ್ರೆ ಗುಜರಾತಿಗೆ ಹಿಂದೂ ರೆಡಿ ಇದ್ದಾನೆ. ಇವತ್ತು ಗುಜರಾತ್ ನಲ್ಲಿ ಇರ್ತಕ್ಕಂಥವ್ರನ್ನ ನೀವು ಹೋಗಿ ಕೇಳಿ, ನಿಮ್ಗೇನಾದ್ರು ಅನುಮಾನ ಇದ್ರೆ. ಹಿಂದೂ ಎದ್ರ ಸುನಾಮಿ, ಹಿಂದೂ ಎದ್ರ ಸರ್ಜಿಕಲ್ ಸ್ಟ್ರೈಕ್, ಹಿಂದೂ ಎದ್ರ ನಿಮ್ ನಿರ್ಣಯ. ನಾನು ಉತ್ಪ್ರೇಕ್ಷೆಗೆ ಮಾತನ್ನು ಹೇಳ್ತಿಲ್ಲ, ಉತ್ಪ್ರೇಕ್ಷೆಗೆ ಮಾತನ್ನು ಹೇಳ್ತಿಲ್ಲ. ಇತಿಹಾಸವನ್ನು ನೋಡ್ರಿ, ಹಲವಾರು ಉದಾಹರಣೆಗಳಿದಾವು. ಶಿವಾಜಿಯ ವಂಶಸ್ಥರು ನಾವು, ರಾಣಾ ಪ್ರತಾಪರ ವಂಶಸ್ಥರು, ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರು, ಕೆಳದಿ ಚೆನ್ನಮ್ಮನ ವಂಶಸ್ಥರು ನಾವು. ಯಾವತ್ತು ಎದೆ ಮುಂದಿದ್ದಿಲ್ಲ. ಆದ್ರೆ ಹಿಂದೂಗಳು ಸಾನೆ ಉಳ್ಳಂತವ್ರು ಹಿಂದೂಗಳು. ಆ ಸಾನೆಯನ್ನ, ತಾಳ್ಮೆಯನ್ನ ದೌರ್ಬಲ್ಯ ಅಂತ ನೀವು ತಿಳಿಬಾರ್ದು, ದೌರ್ಬಲ್ಯ ಅಂತ ತಿಳಿಬಾರ್ದು. ಎಲ್ಲೇ ಏನೇ ಗಲಾಟೆ ನಡೀಲಿ, ಶದ್ದಾಮನನ್ನ ನೇಣಿಗೆ ಹಾಕಿದ್ದು ಇರಾಕ್ನಾಗೆ, ನೇಣಿಗೆ ಹಾಕ್ತವ್ರು ಅಮೆರಿಕದವರು. ಆದ್ರೆ ಭಾರತದಲ್ಲಿ ನೀವು ದಂಗೆ ಇದ್ರಿ. ಅಮಾಯಕ ಹಿಂದೂಗಳ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರಿ. ಬೆಂಗಳೂರಲ್ಲಿ, ಮ್ಯಾನ್ಮಾರ್ನಲ್ಲಿ ಮುಸ್ಲಿಂ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಮುಂಬೈಯಲ್ಲಿ ಪ್ರತಿಭಟನೆ ಮಾಡಿದ್ರು 1 ಲಕ್ಷ ಜನ ಸೇರಿ. ಅವತ್ತು ನೀವು ಹಲ್ಲೆ ಮಾಡಿದ್ದು, ನಾವೇನಿವತ್ತು ದೇವರು ಅಂತ ಸೈನಿಕರನ್ನ ಪೂಜಿಸ್ತೀವಿ, ಆ ಅಮರ್ ಜವಾನ್ ಸ್ಮಾರಕಕ್ಕೆ ಬೂಟಿಲ್ ಹೋದ್ರಿ. ಅದನ್ನ ನೋಡ್ಕೊಂಡು ನಾವು ಸುಮ್ಮನಿದ್ವಿ. ಆದ್ರೆ ಇವತ್ತು ಹಿಂದೆ ಆ ಪರಿಸ್ಥಿತಿ ಇಲ್ಲ. ಇವತ್ತು ನರೇಂದ್ರ ಮೋದಿ ಅಂತ ದಿಟ್ಟ ನಾಯಕತ್ವದಲ್ಲಿ ಇವತ್ತು ಹಿಂದೂ ಎದ್ದಿದ್ದಾನೆ. ನಿಮ್ಮ ನಿರ್ನಾಮ ಗ್ಯಾರಂಟಿ. ಬದುಕಿದರೆ ನಮ್ಮ ಜೊತೆಗೆ. ವೀರ ಸಾವರ್ಕರ್ ಒಂದು ಮಾತಾಡಿದ್ರು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ, ವೀರವನ್ನು ಕೊಟ್ಟು ಪೂಜನೀಯ ಭಾವನೆಯಿಂದ ನೋಡ್ತಕ್ಕಂಥ ಸಮಾಜ ಅದು ನಮ್ಮ ಹಿಂದೂ ಸಮಾಜ. ಅಂತ ಹಿಂದೂ ಸಮಾಜದ ಮೇಲೆ
ಅವರ ಶ್ರದ್ಧೆ ಭಕ್ತಿಯ ಮೇಲೆ ಇವತ್ತು ಲವ್ ಜಿಹಾದ್ನ ಮುಖಾಂತರ ಈ ಜಿಹಾದಿ ನಾಯಿಗಳು ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ನಮ್ಮ ಮನೆಯ ಹೆಣ್ಣು ಮಕ್ಕಳಿದ್ದಾರೆ, ಅವರು ಕಾಲೇಜ್ಗೆ ಹೋಗ್ತಕ್ಕಂತ ಸ್ಥಳಗಳಲ್ಲಿ ಅವರ ಸ್ನೇಹಿತರು ಯಾರು ಮುಸಲ್ಮಾನರಿರ್ತಾರೆ, ಆ ಯುವತಿಯರು ತಮ್ಮ ಮುಸಲ್ಮಾನ್ ಯುವಕರೊಂದಿಗೆ ಪರಿಚಯವನ್ನು ಮಾಡ್ತಾರೆ. ಅದರಲ್ಲೂ ಸಹ ಹಿಂದೂ ಯುವಕರ ಹೆಸರುಗಳನ್ನ ಇಟ್ಕೊಂಡು ಪರಿಚಯವನ್ನ ಮಾಡಿಕೊಂಡು ಪ್ರೀತಿಯ ನಾಟಕವನ್ನ ಆಡಿ ಅವರೊಂದಿಗೆ ಸರಸ ಸಲ್ಲಾಪಗಳನ್ನ ಮಾಡಿ ಅವರ ಹತ್ರ ವಿಡಿಯೋಗಳನ್ನ ಆಡಿಯೋಗಳನ್ನ ಮಾಡಿಕೊಂಡು ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರಗಳನ್ನ ಮಾಡಿ ಆ ವಿಡಿಯೋಗಳನ್ನ ಸಹ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಕ್ಕಂಥದ್ದು. ಅದರ ಪರಿಣಾಮವಾಗಿ ನಮ್ಮ ಹಿಂದೂ ಸಹೋದರಿಯರು ಲಕ್ಷಾಂತರ ಸಂಖ್ಯೆಯಲ್ಲಿ ಮುಸಲ್ಮಾನರಾಗಿ ಮತಾಂತರ ಆಗ್ತಾ ಇದ್ದಾರೆ. ವಿಧಿ ಇಲ್ಲದೆ ಮುಸಲ್ಮಾನರ ಮಕ್ಕಳಿಗೆ ತಾಯಿಗಳಾಗಿ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಕೇವಲ ಇಷ್ಟೇ ಅಲ್ಲ, ಇವತ್ತು ಏನು ಮುಂಬೈನಲ್ಲಿರ್ತಕ್ಕಂಥ ರೆಡ್ ಲೈಟ್ ಏರಿಯಾ ಅಂತೇಳಿ ನಾವೆಲ್ಲ ಕರಿತೀವಿ, ಬಹುತೇಕ ಆ ರೆಡ್ ಲೈಟ್ ಏರಿಯಾದಲ್ಲಿ ಇರ್ತಕ್ಕಂಥವ್ರು ಯಾರಪ್ಪ ಅಂತೇಳಿ ಸಂಶೋಧನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂಥವರು ಯಾರು ಈ ಮುಸಲ್ಮಾನ್ ಯುವಕರಿಂದ ಲವ್ ಜಿಹಾದ್ಗೆ ಬಲಿಯಾಗಿ ಅವರ ಹಿಂದೆ ಓಡೋಗ್ತಾರೆ, ಅವರೇ ಇವತ್ತು ಅಲ್ಲಿ ವೈಶ್ಯಾವಾಟಿಕೆ ವೃತ್ತಿಯನ್ನು ಅವಲಂಬಿಸಿಕೊಂಡು ಇದ್ ಕಡೆ ಮನೆಗೂ ಮುಖ ತೋರ್ಸಕ್ಕಾಗದೆ ಸಮಾಜಕ್ಕೂ ಮುಖ ತೋರ್ಸಕ್ಕಾಗದೆ ವೈಶ್ಯ ವೃತ್ತಿಯಲ್ಲಿ ತೊಡಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯನ್ನ ಇವತ್ತು ಹಿಂದೂ ಸಮಾಜ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅದೇ ರೀತಿಯಾದಂತಹ ಕೃತ್ಯ ಇವತ್ತು ಏನು ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥದ್ದು, ಅದರಲ್ಲೂ ನೀವು ಬಹಳಷ್ಟು ವಿಶೇಷತೆಯನ್ನು ಗಮನಿಸಬಹುದು. ಯಾರು ಅಮ್ಜದ್ ಈ ಒಂದು ಕೃತ್ಯವನ್ನ ಮಾಡಿದ್ದಾನೆ ಅವನ ಕ್ಲಿನಿಕ್ನ ಹೆಸರು ಮೊದಲನೇದಾಗಿ ಆಕ್ಷೇಪ ಇರ್ತಕ್ಕಂಥದ್ದು. ಅಮರ್ ಅಂತೇಳಿ, ಅಮರ್ ಕ್ಲಿನಿಕ್ ಅಂತೇಳಿ ಹೆಸರಿಟ್ಟಿರ್ತಕ್ಕಂಥದ್ದು, ಅಮರ್ ಮೆಡಿಕಲ್ ಅಂತ ಹೇಳ್ಬಿಟ್ಟು. ಅಮರ್ ಅಂತಕ್ಕಂಥ ಹೆಸರು ಎಲ್ಲಿಂದ ಬಂತು? ಅಮರ್ ಅಂದ್ರೆ ಏನು? ಹಿಂದೂ ಸಮಾಜದಲ್ಲಿ ಈಶ್ವರನನ್ನ ಅಮರ ಅಂತೇಳಿ ಕರೀತಾರೆ, ಅಮರೇಶ್ವರ ಅಂತ ಹೇಳಿ ಕರೀತಾರೆ. ಹಿಂದೂ ಸಮಾಜವನ್ನ ದಿಕ್ಕು ತಪ್ಪಿಸ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಅಂಗಡಿ ಮುಗ್ಗಟ್ಟುಗಳಿಗೆ ಹಿಂದೂ ಹೆಸರುಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ನಾನೀಗ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಹಲವಾರು ಅಂಗಡಿಗಳನ್ನ ನೋಡಿದೆ ನಾನು. ಅಲ್ಲಿದ್ದಂಥದ್ದು ಅಮರ್ ಮೆಡಿಕಲ್ಸು, ಅದ್ರ ಪಕ್ಕ ಭಾರತ್ ಮೆಡಿಕಲ್ಸು, ಈ ರೀತಿ ಇವತ್ತು ಅಯ್ಯಂಗಾರ್ ಬೇಕರಿ ಕೂಡ ಮುಸಲ್ಮಾನರೇ ನಡೆಸ್ತಾ ಇರ್ತಕ್ಕಂಥದ್ದು. ಹಲವಾರು ಕಡೆಗಳಲ್ಲಿ ಇವತ್ತು ಏನು ಅಂಗಡಿ, ಹಣ್ಣಿನ ಅಂಗಡಿಗಳಾಗಿರ್ಬೋದು, ದವಸಗಳ ದಿನಸಿಗಳ ಅಂಗಡಿಗಳಾಗಿರ್ಬೋದು, ಎಲ್ಲವೂ ಸಹ ಇವತ್ತು ಮುಸಲ್ಮಾನರು ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಹಿಂದೂ ಹೆಸರುಗಳಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ನಾವು ಯಾವ್ದಾದ್ರು ಹೋಟೆಲ್ಗಳಲ್ಲಿ ಹೋಗಿ ಆಹಾರವನ್ನ ಸೇವಿಸ್ತೀವಿ, ಹಣವನ್ನ ಕೊಡ್ಲಿಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತೀವಿ. ಹೋಟೆಲ್ ಮೇಲೆ ಇರುತ್ತೆ ಶ್ರೀ ಮಂಜುನಾಥ ಪ್ರಸನ್ನ ಅಂತೇಳಿ. ಆದ್ರೆ ಆ QR ಕೋಡ್ ನಲ್ಲಿ ಸ್ಕ್ಯಾನ್ ಮಾಡಿ ದುಡ್ಡು ಹಾಕ್ತಾ ಇದ್ರೆ ಯಾರೋ ಇಕ್ಬಾಲ್, ಅಮ್ಜದ್, ಇನ್ಯಾರೋ ಜಿಹಾದಿಯ ಹೆಸರು ಬರುತ್ತೆ. ಅಂದ್ರೆ ಇವತ್ತು ಅವರು ಹಲವಾರು ಕಡೆಗಳಲ್ಲಿ ಹೇಳ್ತಾರೆ, ಏನು ಮೂರ್ತಿ ಪೂಜೆ ಮಾಡ್ತಕ್ಕಂಥದ್ದು ಆರಾಮ್ ಅಂತ ಹೇಳ್ತಾರೆ, ಹಿಂದೂಗಳ ದೇವರುಗಳನ್ನ ಕೈ ಮುಗಿತಕ್ಕಂಥದ್ದು ಆರಾಮ್ ಅಂತ ಹೇಳ್ತಾರೆ, ಹಿಂದೂಗಳೊಟ್ಟಿಗೆ ನಾವು ಹಬ್ಬದಲ್ಲಿ ಭಾಗವಹಿಸಬಾರ್ದು, ಹಿಂದೂ ದೇವರುಗಳಿಗೆ ಕೈ ಮುಗಿಬಾರ್ದು, ಅವಾಗ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ, ಭಾರತ ಮಾತೆಗೆ ಜೈಕಾರ ಹೇಳಿದ್ರೆ ನಮ್ಗೆ ಧಾರ್ಮಿಕ ಭಾವನೆ ಧಕ್ಕೆ ಆಗುತ್ತೆ, ಒಂದೇ ಮಾತರಂ ಹೇಳಿದ್ರೆ ನಮ್ಗೆ ಧಕ್ಕೆ ಆಗುತ್ತೆ, ಈ ರಾಷ್ಟ್ರಗೀತೆಯನ್ನು ಹೇಳಿದ್ರೆ ಧಕ್ಕೆ